আপনি
ಪರಶಿವನ ಅನುಗ್ರಹದಿಂದಾಗಿ ತಲೆಯಲ್ಲಿ ನಮ್ಮ ಕೆಲಸ ಎಂಬುದಾಗಿ ನೇಮಿಸಿದ್ದಾರೆ ಪ್ರಭು. ಯಾಕೆ ಕಲಿಯುಗದಲ್ಲಿ ಧರ್ಮ ಮೀರುತ್ತಾ ಇದೆ, ಅಧರ್ಮ ತಾಂಡವಾಡುತ್ತಾ ಇದೆ. ಭೂಮಾತೆಯ ಭೂಮಾಲಿಕರಾಗಿ ಅಲ್ಪಾಯುಧರಾದಂತಹ ಮನುಷ್ಯರು ಹುಟ್ಟಿಕೊಳ್ಳುವ ಮೂಲಕವಾಗಿ ಭೂಮಿಯ ಪಾವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಣ್ಣಿಗೋಸ್ಕರ ಮಣ್ಣಿಗೋಸ್ಕರ ಹೆಣ್ಣಿಗೋಸ್ಕರವಾಗಿ ಇಡೀ ಭೂಮಿಯ ಪಾವಿತ್ರತೆಯನ್ನು ಹಾಳು ಮಾಡುವ ಜೊತೆಗೆ ಧರ್ಮವನ್ನು ಮೀರುತ್ತಾ ಇದ್ದಾರೆ, ಧರ್ಮದ ಹಾದಿಯನ್ನು ಹಿಡಿಯುತ್ತಾ ಇದ್ದಾರೆ, ಅಜ್ಞಾನಿಗಳಾಗಿ ಅಲಿಯುತ್ತಾ ಇದ್ದಾರೆ. ಹಾಗಿದ್ದರಿಂದ ನೀವು ಭೂಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಬೇಕು, ಧರ್ಮದೇವತೆಗಳಾಗಿ ಹೋಗಬೇಕು ಎಂಬ ಮಾತನ್ನ ಹೇಳಿದ್ರು. ಗೊತ್ತಿಲ್ವೇ? ಇನ್ನೊಂದು ಕಾಲದಲ್ಲಿ ಪರಶಿವರಿಂದ ಅನುಗ್ರಹಿತರಾದಂತಹ 5 ಜನ ಧರ್ಮದೇವತೆಗಳು ಭೂಲೋಕಕ್ಕೆ ಬಂದ್ರು. ಎಲ್ಲಿ ಸತ್ಯ ಇದೆ ಎಂಬುದನ್ನು ಶೋಧಿಸುವುದಕ್ಕೆ ತೊಡಗಿದ್ರು. ದಕ್ಷಿಣದತ್ತ ಹೋದ್ರು. ದಕ್ಷಿಣದಲ್ಲಿ ಕುಡುಮಪುರ ಇರುವಂತದವರ ಪಾಲಿಗೆ ನೇಮಿಸಿತು. ಕುಡುಮಪುರದಲ್ಲಿ ಪ್ರಸಿದ್ಧಿ ಆಗಿದೆ ನಮ್ಮ ಪ್ರಭುವಿನಿಂದ ಅನುಗ್ರಹಿತರಾದ ಧರ್ಮದೇವತೆಗಳು. ಹಾಗೆಯೇ ನಾವು ಸಹ ಅನುಗ್ರಹಿತರಾಗಿ ಭೂಲೋಕಕ್ಕೆ ಬಂದವರಿದ್ದೇವೆ. ಒಂದು ಮಾಡಬೇಕಾದದ್ದೇನು? ಎಲ್ಲಿ ಅನ್ಯಾಯ ಇದೆ, ಎಲ್ಲಿ ಅಧರ್ಮ ಇದೆ, ಎಲ್ಲಿ ಮೋಸ ನಡೆಯುತ್ತದೆ, ಎಲ್ಲಿ ವಂಚನೆ ನಡೆಯುತ್ತದೆ, ಎಲ್ಲವನ್ನು ಖಂಡಿಸುವ ಮೂಲಕವಾಗಿ ಸ್ವಲ್ಪ ಅಲ್ಪಾಯುಧರಾದಂತಹ ಮನುಷ್ಯರನ್ನು ಸರಿದಾರಿಗೆ ತರುವಲ್ಲಿ ಪ್ರಯತ್ನವನ್ನು ಮಾಡಬೇಕು. ಈಗ ನಿಮಗೆ ಕರೆದದ್ದು ಯಾಕೆ? ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ಯದುಕೀರ್ತಿ ಎಂಬ ಒಬ್ಬ ನಾಡಿನ ಅರಸನಾಗಿದ್ದುಕೊಂಡು ತನ್ನ ವಿವೇಕವನ್ನು ಮರೆತಿದ್ದಾನೆ, ವಿವೇಕದ ಹಾದಿಯನ್ನು ಹೇಳಿದ್ದಾನೆ. ಏನು ಮಾಡಿದ್ದಾನೆಮ್ಮ? ಈರುವರು ನಾಗ ದಂಪತಿಗಳ ಭೂಲೋಕಕ್ಕೆ ಬಂದು ಸಂತೋಷವಾಗಿ ಮೈಮರೆತು ರಮಿಸುತ್ತಾ ಇದ್ದ ಕಾಲದಲ್ಲಿ ಅವನ ಗೋವೊಂದು ಬಂದು ಹಸುವಿನ ಆ ನಾಗನ ಬಾಲವನ್ನು ಬಿಟ್ಟಿದ್ದಂತೆ. ಬಿಟ್ಟಿದ್ದ ತಪ್ಪಿಗೋಸ್ಕರವಾಗಿ ಆ ತನ್ನ ಸ್ವಭಾವಕ್ಕನುಗುಣವಾಗಿ ತಿಳಿದುಕೊಂಡಿರುವಂತಹ ಆ ಯದುಕೀರ್ತಿ ನಮ್ಮ ನಾಗನನ್ನ ಪಡೆದು ಸಾಯಿಸುತ್ತಾನೆ. ನಾಗನ ದ್ವೇಷ 12 ವರ್ಷ ಆಗಿರದಿದ್ರೆ, ಪರಿಹಾರ ಮಾಡಿಕೊಳ್ಳದಿದ್ರೆ ಜನ್ಮಾಂತರದವರೆಗೂ ನಾಗನ ಶಾಪ ಎನ್ನುವಂಥದ್ದು ಮುಂದುವರಿಸಿಕೊಂಡು ಹೋಗುತ್ತದೆ. ಈಗ ನಾಗನ ಶಾಪಕ್ಕೆ ಗುರಿಯಾಗಿದ್ದಾನೆ. ಕೊನೆಗೆ ಜೀವನದಲ್ಲಿ ಸರಿಯಾದಂತಹ ನ್ಯಾಯ ಸಿಗಲಿಲ್ಲ ಎಂಬ ಕಾರಣಕ್ಕೋಸ್ಕರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕವಾಗಿ ನನ್ನ ಅಂತರಂಗವನ್ನು ಪ್ರವೇಶ ಮಾಡಿದ್ದಾಳೆ. ನಾನು ಬಂದದ್ದು ಚೌಡೇಶ್ವರಿಯಾಗಿ, ಈಗ ನಿನ್ನದ್ದು ನಾಗ ಚೌಡೇಶ್ವರಿಯಾಗಿ. ಹಾಗಾಗಿ ನಿಮಗೆ ಆದೇಶಿಸುತ್ತಾ ಇದ್ದೇನೆ, ಇದೋ ನಿಮಗೆ ಅನ್ಯಾಯವನ್ನು ಮಾಡಿದಂತಹ ಯದುಕೀರ್ತಿಯನ್ನು ಹಿಡಿಯಬೇಕು, ಯದುಕೀರ್ತಿಯನ್ನು ಪಡೆಯಬೇಕು. ಮೂಗನ್ನ ಹಿಡಿದು ಹೇಳಿದ್ರೆ ಮುಖ ಸಹಿತ ಬರುವ ಹಾಗೆ ಯಾವತ್ತ ಒಬ್ಬ ಪ್ರಮುಖರಿದ್ದಾರೋ ಅವನನ್ನು ಶಿಕ್ಷಿಸುವುದರಿಂದಾಗಿ ಉಳಿದಂತ ಎಲ್ಲ ಪ್ರಜೆಗಳು ಅವರಿಗಾದ ಆ ಒಂದು ಶಿಕ್ಷೆಯನ್ನು ನೋಡಿ ಹೆದರುತ್ತಾರೆ. ಕೀರ್ತಿ ಅವರನ್ನ ಶಿಕ್ಷಿಸುತ್ತೇವೆ. ನೀವೇನು ಬರ್ತೀರಿ?